ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯಾರ ಅಜ್ಜಿ ಅವ್ರು ಆ ರೀತಿ ಮಾತಾಡ್ತಾರನ್ನು ನೋಡಿ ತುಂಬಾ ಸುರ್ಗೋಗ್ತಾ ಇರ್ತಾಳೆ. ಏನ್ ಮಾಡೋದು? ಆ ಕಡೆ ಅಜ್ಜಿಗೆ ಹೇಳೋಣ ಅಂದ್ರೆ ಅಜ್ಜಿನೂ ನನ್ನ ಮೇಲೆ ಮತ್ತೆ ಅಪವಾದ ಮಾಡ್ಕೋತಾರೆ. ನಾನು ಈ ಮನೆ ಹೆಸರನ್ನ ಉಳ್ಸೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ, ಆದ್ರೆ ಇವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಿದಾರಲ್ಲ, ಏನಪ್ಪ ಮಾಡೋದು? ಪರವಾಗಿಲ್ಲ ತಗೊಳ್ಳಿ ಅಜ್ಜಿ ಅಂತ ಹೇಳ್ತಾ ಇದ್ರು. ಬೇಡ ಅಂತ ಹೇಳೋದು ಅರ್ಥ ಆಗಲ್ವಾ? ಬೇಡ ಅಂದಮೇಲೆ ಬೇಡ, ಸುಮ್ಮನೆ ಎತ್ಕೊಂಡು ಒಳಗೋಗು ಕಾಫಿನ ಅಂತ ಜೋರಾಗಿ ಮಾತಾಡ್ತಾ ಇರ್ತಾರೆ. ಆಗ ಇನ್ನ ಅವಳು ಏನು ಮಾತಾಡೋ ಸ್ಥಿತಿಲಿ ಇಲ್ದಿರ ಇನ್ನ ಮೌನವಾಗಿ ಅವಳು ಹೊರಡ್ತಾ ಇರ್ತಾಳೆ. ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಏನಮ್ಮ ಕಾವ್ಯ, ನಾನು ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿನಗೆ ಒಂದು ದಾರಿ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ ನೀನೇ ಆ ದಾರಿಗೆ ಅಡ್ಡ ಬರ್ತಿದ್ಯಲ್ಲಮ್ಮ, ಏನಂತ ನಾನು ಸಮಾಧಾನ ಮಾಡ್ಕೊಳ್ಳಿ, ಏನಂತ ಹೇಳು ಅಂತ ಅವ್ರ ಮನಸ್ಸಲ್ಲೂ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮಾಯಾ ನಿಜವಾಗ್ಲೂ ಮನೆಯನ್ನ ಉಡ್ಕೊಂಡು ಬಂದಿರ್ತಾಳೆ. ಇದೇ ಅನ್ಸುತ್ತೆ ಆ ಅಂಗಡಿಯವ್ರು ಹೇಳಿ ಮನೆ ಜಾಗ ಇದೆ ಅನ್ಸುತ್ತೆ ಅಂತ ಇನ್ನು ಸೀದಾ ಹೊಳಗೆ ಬಂದು ಡೋರ್ನ ನಾಕ್ ಮಾಡ್ತಾ ಇರ್ತಾಳೆ. ಆಗ ಯಾರು ತೆಗಿದಿರಾ ಹಾಗೆ ಚೆನ್ನಾಗಿ ಒಬ್ರು ಹೆಂಗಸರು ಬಾಗಿಲು ತೆಗಿತಾರೆ. ಆಗ ಮಾಯಾ ಅವ್ರ ಮನೇನಾ? ಹೌದು, ಮಾಯಾ ನನ್ನ ಫ್ರೆಂಡೇ. ಹೋ ಹೌದಾ, ಮಾಯಾ ಇದ್ರೆ ಒಂದ್ ಸ್ವಲ್ಪ ಕೂಗ್ತೀರಾ, ಮಾತಾಡ್ಬೇಕು. ಇಲ್ಲ, ಅವಳು ಊರಲ್ಲಿಲ್ಲ, ಹೊರ್ಗಡೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ? ನಾಳೆ ಬರ್ತಾಳೆ. ಹಾಗಾದ್ರೆ ನೀವ್ ಯಾರು ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ? ಅದು ನಾನು ಅವಳು ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ಸ್ನೇಹಿತರು ನಾವು. ಅವಳನ್ನ ಹುಡ್ಕೊಂಡು ನಾನು ಹಳೆ ಮನೆ ಹತ್ರ ಬಂದಿದ್ದೆ. ನೋಡಿದ್ರೆ ಆ ಹಳೆ ಮನೆಯವರು ಈ ಹೊಸ ಮನೆ ಅಡ್ರೆಸ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹುಡ್ಕೊಂಡು ಬಂದೆ. ಹೋ ಹೌದಾ, ಸರಿ, ನಾನು ಅವಳು ಬಂದ್ರೆ ಹೇಳ್ತೀನಿ ಬಿಡಿ. ಅಯ್ಯೋ, ಹೇಗಾದ್ರೂ ಮಾಡಿ ಇವ್ರ ಹತ್ರ ನಂಬರ್ ಇಸ್ಕೋಬೇಕಲ್ಲ, ಹೋಗ್ಲಿ ಅವಳ ನಂಬರ್ ಆದ್ರೂ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲ, ಹಾಗೇ ಕೊಡಕ್ಕಾಗುತ್ತೆ, ನೀವು ಯಾರು ಏನು ಎತ್ತ ಅಂತಾನೆ ಗೊತ್ತಿಲ್ದಿರಾ ನಾನು ಹೆಂಗ್ ನಂಬರ್ ಕೊಡ್ಲಿ? ಹೋ ಹುಡುಗಿ ಅಲ್ವಾ, ಎಷ್ಟೇ ಆದ್ರೂ ನೀವೇನು ಅಷ್ಟೊಂದು ವರಿ ಮಾಡ್ಕೊಬೇಡಿ, ನನ್ನ ಫ್ರೆಂಡ್ ನಂಬರೇ ನಾನು ಕೇಳ್ತಾ ಇರೋದು, ಕೊಡಿ ಅಂತ ಹೇಳ್ತಿದ್ರು. ಇಲ್ಲ, ಹಾಗೆಲ್ಲ ಕೊಡಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಅವ್ರ ಸ್ನೇಹಿತರು. ಆಗ ನೀವ್ ಯಾರು? ನಾನು ನಿಮ್ಮ ಹೆಸರು ಸಾಹಿತಿ ಅಂತ. ಹೋ ಹೌದಾ, ಸರಿ, ನಾನೇ ನಿಮ್ಗೆ ನಂಬರ್ ಕೊಟ್ಟಿರ್ತೀನಿ ನಂದು. ಆ ನಂಬರ್ಗೆ ಮಾಯಾ ಬಂದಿದ ತಕ್ಷಣ ನಿನ್ ಚಿಕ್ಕ ವಯಸ್ಸಿನ ಫ್ರೆಂಡ್ ಬಂದಿದ್ಲು ಅಪ್ಪು ಅನ್ನೋಳು ಅಂತ ಹೇಳು, ಆಗ ಅವರೇ ಮಾಡ್ತಾರೆ ಕಾಲು, ನೀನಾದ್ರೂ ಮಾಡಿಸು ಅಂತ ಹೇಳಿ ಅಪ್ಪು ನಂಬರ್ ಕೊಟ್ಬಿಟ್ಟು ಇನ್ನ ಅವಳು ಸಹ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಹೇಗೋ ಇವಳನ್ನ ಮಾತಿನಲ್ಲಿ ಬೀಳ್ಸ್ಬಿಟ್ಟು ನಂಬರ್ ಕೊಟ್ಟಿದ್ದೀನಿ, ಬಂದ ತಕ್ಷಣ ಅವಳು ಕಾಲ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ಅನ್ಕೊಳ್ತಾ ಇನ್ನ ಅಪ್ಪುನು ಅಲ್ಲಿಂದ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅವ್ರ ಅತ್ತೆ ಹೇಳಿರೋ ವಿಚಾರನೆ ತುಂಬಾ ನೆನೆಸ್ಕೊಂಡು ಬೇಜಾರಾಗ್ತಾ ಇರ್ತಾಳೆ. ಅದೇ ಟೈಮ್ಗೆ ನಾಗವೇಣಿ ಮತ್ತೆ ಮಾಯಾ ಇಬ್ರು ಬಂದು ಯಾರೋ ಒಬ್ರು ಶಪಥ ಮಾಡಿದ್ರು. ಹೋ, ನೀವು ಅನ್ಕೊಳ್ಳೋ ರೀತಿ ನಾನು ಎಲ್ಲ ಮಾಡ್ಸಕ್ ಬಿಡಲ್ಲ, ನಾನು ಏನಾದ್ರೂ ಅದನ್ನ ನೀವು ಅನ್ಕೊಳ್ಳೋ ರೀತಿ ನಾನು ಹಾಕಕ್ ಬಿಡಲ್ಲ, ನಾನು ಏನಾದ್ರೂ ಮಾಡಿ ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಯಾರೋ, ಅಲ್ವಾ ಮಾಯಾ ಅಂತ ಹೇಳ್ತಾ ಇದ್ದಾಗೆ, ಹೌದು ಆಂಟಿ, ಅದಲ್ದಿರ ಚಾಲೆಂಜ್ ಬೇರೆ ಕಟ್ಟಿದ್ಲು, ನಮ್ಮ ಮುಂದೆ ಅವಳೇ ಸೋತೋಗಿದ್ದಾಳೆ, ಏನ್ ಮಾಡಕ್ ಆಗಲ್ಲ ಅಂತ ಅವಳು ಒಳಗೆ ಖುಷಿ ಪಡ್ತಾ ಇದ್ರೆ ಕಾವ್ಯನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹೀಗಾದ್ರೂ ಗೊತ್ತಾಯ್ತಾ ನಾಗವೇಣಿ ಸ್ವರೂಪ ಏನು ಅಂತ? ಇವಾಗ ಯಾರತ್ತ ಆದ್ರೂ ಇಟ್ಕೋ, ಈ ನಾಗವೇಣಿ ಹತ್ರ ಇಟ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಕಾವ್ಯ ಮೌನವಾಗೇ ಇರ್ತಾಳೆ. ಅಯ್ಯೋ, ಅವಳಿಗೆ ಇವಾಗ ಏನು ಮಾತಾಡದೇ ಇರೋ ಅಂತ ಸ್ಥಿತಿಲಿ ಇದ್ದಾಳೆ ಅನ್ಸುತ್ತೆ ಆಂಟಿ. ನೋಡಿದ್ರೆ ನಮಗ್ ಖುಷಿ ಆಗ್ತಿದೆ, ಆ ಖುಷಿಲೇ ಮಾತಾಡ್ಸಕ್ ಬಂದ್ವಿ ಅಷ್ಟೇ. ಕಳಾವತಿ ಅಯ್ಯೋ ಛೆ, ಕಳಾವತಿ ಅಂತ ಕೂಗೋದು ನಿನ್ ಗಂಡ ಅಲ್ವಾ, ಆದ್ರೂ ಇನ್ನ ಅವ್ರು ನನ್ ಗಂಡ ಆಗ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅವಳಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅಟ್ ಅ ಟೈಮ್ಗೆ ಅಪ್ಪು ಕಾಲ್ ಮಾಡ್ತಾಳೆ. ಅಕ್ಕ, ಹಾ ಹೇಳೆ. ಏನಕ್ಕ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳು? ಅದು ಮಾಯನ್ ಮದ್ನೆ ಸಿಕ್ಕಿದೆ, ನಿಜವಾಗ್ ಮನೆ. ಆ ಮಾಯಾ ಊರ್ಗೋಗಿದ್ದಾಳಂತೆ, ನಾಳೆ ಬರ್ತಾಳಂತೆ, ಹೇಗಾದ್ರು ಸಿಗ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ, ಹೋ ಹೌದಾ, ಇಲ್ಲಿ ಕೆಲವ್ರಿಗೆ ಪಿಕ್ಚರ್ ಬಿಡಿಸ್ಬೇಕು ಕಣೆ. ಯಾಕಕ್ಕ ಈ ರೀತಿ ಮಾತಾಡ್ತಾ ಇದ್ಯಾ? ಹೇಳೆ, ಫೋನ್ ಮಾಡಿದಲ್ಲ ಆ ವಿಚಾರ ಹೇಳು. ಇಲ್ಲಿ ಕೆಲವ್ರಿಗೆ ಏನು ಅರ್ಥ ಆಗ್ಬೇಕೋ ಅರ್ಥ ಆಗುತ್ತೆ, ನೀನವೆಲ್ಲ ಯೋಚನೆ ಮಾಡ್ಬೇಡ. ಈಗ ನಿನಗೆ ಗೊತ್ತಾಯ್ತು ಅಲ್ವಾ, ನಾಳೆ ಬೆಳಗ್ಗೆ ನಾನೇ ಬರ್ತೀನಿ, ಹೊರಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಗ ಇನ್ನ ಕಾವ್ಯ ನಾಗವೇಣಿನು ಮತ್ತೆ ಮಾಯುನ ನೋಡಿ ಕೆಲವು
ನರಿಗಳು ಇದ್ವಂತೆ. ಆ ನರಿಗಳು ಯಾವಾಗೂ ಮನುಷ್ಯನ್ನ ಕಟ್ ಮಾಡ್ಕೊಂಡ್ ತಿನ್ಬೇಕು ಅನ್ನೋದೇ ಆಸೆ ಇತ್ತಂತೆ. ನೋಡಿದ್ರೆ ಒಂದ್ ದಿವಸ ಮನುಷ್ಯ ನರಿನ ನೋಡಿ ಆರಾಮಾಗಿ ಹೇಗೋ ನರಿಗಳಿದ್ಯಲ್ಲ ಬೇಟೆ ಆಡ್ಬೋದು ಅಂತ ಬಿಲ್ಲು ಬಾಣನ ರೆಡಿ ಮಾಡ್ಕೊಳ್ತಾ ಇದ್ನಂತೆ. ನೋಡಿದ್ರೆ ಆ ಬಿಲ್ಲು ಬಾಣನೇ ಕೈ ಕೊಡ್ತಂತೆ. ಅದನ್ನ ನೋಡಿ 2 ನರಿಗಳು ತುಂಬಾ ನಗ್ತಿದ್ವಂತೆ. ಛೇ, ಅಯ್ಯಯ್ಯೋ, ನಮ್ನ ಸಾಯ್ಸಾಗಂತ ಬಂದಿದ್ ನೀನ್ ಬಿಲ್ಲು ಬಾಣನೇ ಮುರ್ಕೊಂಡ್ಬಿಟ್ಟಿಯಲ್ಲೋ ಅಂತ ಅಂತ ನಗ್ತಾ ಇದ್ವಂತೆ. ನೋಡಿದ್ರೆ ಅವನ್ಗೆ ಒಳಗಡೆ ಮನ್ಸಲ್ಲಿ ಇವಾಗ ಇಷ್ಟು ಖುಷಿಯಾಗಿದ್ಯಲ್ಲ, ಹೇಗಿರ್ತೀಯ ನಾನು ನೋಡ್ತೀನಿ ಅಂತ ಆ ಮನುಷ್ಯನ ಹತ್ರ ಸೇಫ್ಟಿಗೆ ಅಂತ ಒಂದು ಚಾಕು ಇತ್ತಂತೆ. ಆ ಚಾಕುನ ಎತ್ತಿ ಪಟ್ ಅಂತ ಆ ನರಿಗಳನ್ನ ಸಾಯಿಸಿದಂತೆ. ಇದ್ರಿಂದ ನೀತಿ ನಿಮಗೇನ್ ಗೊತ್ತಾಯ್ತು? ಹೋ, ಛೇ, ಇಂಥದೆಲ್ಲ ಆಯ್ತಾ, ವೆರಿ ಸೋ ಸ್ಯಾಡ್, ಜಸ್ಟ್ ಫನ್ನಿ ಅಂತ ಮಾಯನು ಮತ್ತೆ ನಾಗವೇಣಿ ಇಬ್ರು ಹೇಳ್ತಾ ಇದ್ದಂಗೆ ಇದ್ರ ಪ್ರಕಾರ ನಿಮಗೇನ್ ಗೊತ್ತಾಯ್ತೋ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಆಂಟಿ, ಇವಳು ಎಂತಕ್ಕೆ ಹಿಂಗ್ ಹೇಳಿದ್ಲು? ಏನೂ ಇಲ್ಲ, ಆ ನರಿಗಳು ಯಾವುದೋ ಅಲ್ಲ, ನಾನು ನೀನು ಆ ಬೇಟೆ ಆಡೋ ಮನುಷ್ಯ ಯಾರೂ ಅಲ್ಲ, ಕಳಾವತಿನೇ, ಗೊತ್ತಾಯ್ತಾ? ನೀವ್ ಅಷ್ಟು ಸುಲಭ ಅನ್ಕೊಳಕ್ ಹೋಗ್ಬೇಡ ಕಾವ್ಯನ ಅಂತ ಹೇಳಿ ಅವರು ಸಹ ಮೌನವಾಗಿ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS ರಿಸಿಚಿವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಮಾಯಾ ಹೊಸ ಅವತಾರನ ಇಳಿಸ್ಬೇಕಲ್ಲ ಅಂತ ದೊಡ್ಡದಾಗಿ ಸೂಟ್ ಕೇಸ್ನೆಲ್ಲ ತಗೊಂಡು ಕೆಳಗಡೆ ಇಳಿತಾ ಇರ್ತಾಳೆ. ಅದನ್ನ ನೋಡಿ ಮನೆ ಮಂದಿಯವರೆಲ್ಲ ಏನೋ ಮತ್ತೆ ಗಂಡಂತರ ಕಾಯ್ದಿದ್ಯಲ್ಲ ಅನ್ನೋ ರೀತಿ ನೋಡ್ತಾ ಇದ್ದ ಹಾಗೆ, ಹೋ, ಮಾಯಾ ಹೋಗ್ತಿದ್ದಾಳೆ, ಹಾ ಇಷ್ಟು ಪ್ರಶಾಂತವಾಗಿರುತ್ತೆ ಅಂತ ಸ್ವಪ್ನ ಹೇಳ್ತಿದ್ದಂಗೆ, ನಾನೆಲ್ಲಿಗೂ ಹೋಗ್ತಿಲ್ಲ. ಮತ್ತೆ ಹೋಗ್ತಿಲ್ಲ ಅಂದ್ರೆ ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಎಲ್ಗೋ ಹೋಗ್ತಾ ಇದ್ಯಾ? ಹೋಗು, ಪ್ರಶಾಂತವಾಗಾದ್ರೂ ಇರುತ್ತೆ ನಮ್ಮ ಮನೆ ಅಂತ ಹೇಳ್ತಾ ಇದ್ರು. ಸ್ವಪ್ನ ಹೇಳ್ತಾ ಇಲ್ವಾ ನಾನು ಎಲ್ಲಿಗೂ ಹೋಗ್ತಿಲ್ಲ ಅಂತ? ಆಗ ರಾಹುಲ್, ಹೋಗ್ ಮಾಮ್, ನೀನೇ ಮಾತಾಡು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಇಷ್ಟೊತ್ತಲ್ಲಿ ಯಾಕಮ್ಮ ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಎಲ್ಲಿಗೋ ಹೊರಟಿದ್ಯಾ? ಇನ್ನೇನ್ ಮಾಡೋದು ಆಂಟಿ, ನನಗೆ ಈ ಮನೇಲಿ ಇರೋಕೆ ಒಂದ್ ಕಡೆನೂ ಜಾಗ ಇಲ್ಲ. ಇಲ್ಲ ಭವನ ಅಷ್ಟು ಮನೆ ಇದೆ, ಇರಕ್ ನಿನಗ್ ಜಾಗ ಇಲ್ವಾ? ಎಲ್ಲ ಆಂಟಿ ಇರ್ಲಿ, ನೋಡಿ ನನ್ನ ಬಿಟ್ಟಿ ಆ ಮಗು ಇರಲ್ಲ, ಮಗುನ ಬಿಟ್ಟಿ ರಾಜ್ ಇರಲ್ಲ. ಈಗ ಏನ್ ಮಾಡೋದು? ಇಬ್ರಿಗೂ ಎಷ್ಟು ಹಿಂಸೆ ಆಗ್ತಿದೆ. ಅದಕ್ಕೆ ನಾನು ಎಲ್ಲಾದ್ರೂ ದಾರಿ ಉಟ್ಕೊಂಡು ಹೋಗ್ಬಿಡೋಣ, ನನ್ ಮಗು ಇರೋ ಕಡೆನೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಒಳ್ಳೆ ಕೆಲ್ಸ, ತಗೊಂಡೋಗು ಅಂತ ಸ್ವಪ್ನನೇ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ, ಹೋಗೋದು ಅಲ್ಲ, ಇಲ್ಲಿ ಏನ್ ನಡೀತಿದೆ ಏನು ಅಂತ ನಮಗ್ ಗೊತ್ತಿದೆ, ನೀನೇನ್ ಸ್ವಪ್ನ ಆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದಂಗೆ, ಇನ್ನೇನು ನೀನ್ ಪೀಡೆ ಹೋದ್ರೆ ಮನೇಲಿ ಎಲ್ಲರೂ ಪ್ರಶಾಂತವಾಗಿ ಇರ್ತಾರೆ ಅಂತ ಹೇಳ್ತಾರೆ. ಮಗು ಎಲ್ಲಿರುತ್ತೋ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದ ಹಾಗೆ, ಮಗು ರಾಜ್ ರೂಮಲ್ಲಿ ಇರುತ್ತೆ, ರಾಜ್ ರೂಮಲ್ಲಿ ಹೋಗಿರ್ತೀಯಾ ಅಂತ ಹೇಳ್ತಾ ಇರ್ತಾರೆ ಸ್ವಪ್ನ. ಆಗ ಮನೆಯವರೆಲ್ಲರೂ ಅಭ್ಯಂತರ ಇಲ್ಲ ಅಂದ್ರೆ ಅಂತ ಹೇಳ್ತಾ ಇದ್ದಾಗೆ, ಹಲ್ಲು ಉದ್ರಿಸ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯಾ ಅಂತ, ಹಲ್ಲು ಉದ್ರಿಸ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯಾ, ನೀನೊಂದ್ ಹೆಂಗ್ಸ ಅಂತ ಸ್ವರಾಜ್ ಅವ್ರ ಅಜ್ಜಿಯವರು ಗಟ್ಟಿಯಾಗಿ ಮಾತಾಡ್ತಾ ಇರ್ತಾರೆ. ಅದನ್ನ ನೋಡಿ ಕಾವ್ಯಗೆ ಸ್ವಪ್ನಗೆ ಒಳಗೆ ತುಂಬಾ ಖುಷಿ ಆಗ್ತಾ ಇದ್ರೆ, ಇನ್ನ ನಾಗವೇಣಿಗೆ ಅಯ್ಯೋ ಏಂತಕ್ ನಮ್ಮಮ್ಮ ಈ ತರ ಮಧ್ಯದಲ್ಲಿ ಬಂದ್ರಲ್ಲ ಅಂತ ಬೇಜಾರಾಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವರು ಮತ್ತೆ ಸುಭಾಷ್ ಅವರು ಸಹ ಹಾಗೆ ಅವ್ರ ಅತ್ತೆಯವ್ರು ಹೇಳೋ ಮಾತಿಗೆ ಕಟ್ನಿಟ್ಟಾಗಿ ಮೌನವಾಗಿ ಇರ್ತಾರೆ. ಈ ಕಡೆ ಸ್ವಪ್ನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಈಗ ಆ ರೂಮಲ್ಲಿ ಇರಕ್ಕೆ ಕಾವ್ಯ ಇರ್ತಾಳೆ, ಕಾವ್ಯ ಇರುವಾಗ ನಿಂದೇನಲ್ಲಿ ಕೆಲ್ಸ, ಚಾನ್ಸೇ ಇಲ್ಲ, ಏಕೆ ಏನ್ ಅನ್ಕೊಂಡಿದ್ಯಾ ಅಂತ ಬೈತಾ ಇರ್ತಾಳೆ ಸ್ವಪ್ನ. ನೀನೊಂದ್ ಹೆಂಗ್ಸ, ಏನ್ ಮಾಡ್ತಾ ಇದ್ಯಾ ನೀನು? ಕಾವ್ಯ ಮದ್ವೆ ಆಗಿ ಸಂಸಾರ ನಡೆಸ್ತಾ ಇರೋಳು, ನೀನು ಆ ಮೊನ್ನೆ ಬಂದಿರೋಳು. ಅದು ಒಂದು ನಮ್ ಕಡೆಯಿಂದ ಒಂದ್ ತೊಂದ್ರೆ ಆಗಿದೆ ಅಂತ ನಿನ್ನ ಇದ್ವರ್ಗೂ ಈ ಮನೇಲಿ ಇರ್ಸಕ್ ಬಿಟ್ಟಿದ್ದು, ಬಂದಿ 2 ದಿವಸನೂ ಆಗಿಲ್ಲ, ಹಕ್ಕು ಅದು ಇದು ಅಂತ ಮಾತಾಡ್ತಾ ಇದ್ಯಾ? ನಿನಗ್ ನಾಚಿಕೆ ಮಾನ ಮರ್ಯಾದಿದ್ಯಾ ಅಂತ ಬೈತಾ ಇರ್ತಾರೆ. ಅಜ್ಜಿ, ನಿಮಗೆ ನಾನ್ ಅಂದ್ರೆ ಇಷ್ಟನೇ ಇಲ್ಲ ಅನ್ಸುತ್ತೆ ಅಲ್ವಾ ಅಂತ ಮಾಯಾ ಹೇಳ್ತಿದ್ರೆ, ಇಷ್ಟ ಅಲ್ಲ, ನನಗೆ ಮೈ ಎಲ್ಲ ಬಗ ಅಂತ ಉರಿತಾ ಇದೆ, ಏನ್ ಮಾಡೋದು ಬಿಡೋದು ಅಂತ ಮೌನವಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ, ಬಿಡು ಮಾಯಾ, ಈಗೆಲ್ಲ ನಾಳೆ ಅರ್ಥ ಮಾಡ್ಕೊಂತಾರೆ ಅಂತ ನಾಗವೇಣಿ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ, ಹೌದು, ರಾಜ್ ಏನೋ ತಪ್ಪು ಮಾಡಿದಾನೆ ಅನ್ನೋ ಒಂದು ಕಾರಣಕ್ಕೆ ನೀನ್ ಇನ್ನೂ ಈ ಮನೇಲಿ ಇದ್ಯಾ ಅಂತ ಅಪರ್ಣವರು ಸಹ ಹೇಳ್ತಾ ಇರ್ತಾರೆ. ಇನ್ನ ಹೋಗು, ಅಲ್ಲಿವರೆಗೂ ನಮ್ಮ ಅತ್ತೆ ಜೊತೆನೆ ಆ ರೂಮಲ್ಲೇ ಅಡ್ಜಸ್ಟ್ ಮಾಡ್ಕೊ, ಏನಾಗಲ್ಲ,
ಇಬ್ರು ಒಂದೇ ಪಕ್ಷಿ ಗೂಡ್ಗಳಲ್ವಾ ನೀವು, ಅಲ್ಲೇ ಇರ್ರಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನು. ಅಪರ್ಣ ಅವರು ಅಲ್ಲಿಂದ ಹೇಳಿ ಹೊರಡ್ತಾ ಇದ್ದ ಹಾಗೆ ಮಾಯಾ ಅತ್ತೆ ಅಂತ ಕೂಗಿದ ನೋಡಿ. ಛೀ, ಅತ್ತೆ ಅಂತ ಕೂಗ್ಬೇಡ, ನನಗೇನೆ ಅಸಹ್ಯ ಅನ್ನಿಸ್ತಿದೆ. ನೀನ್ ಯಾವ್ದೋ ನಿನಗೆ ಯಾವಾಗ ಏನ್ ಮಾಡ್ಬೇಕು ಏನಿಲ್ಲ ಅಂತ ಗೊತ್ತಿಲ್ದಿರ ಆ ಮಗುನ ಹುಟ್ಟಿಸ್ಕೊಂಡಿದ್ಯಲ್ಲ, ನನಗೆ ಅದನ್ನ ನೆನೆಸ್ಕೊಳ್ತಿದ್ರೆ ಅಸಹ್ಯ ಅನ್ನಿಸ್ತಿದೆ. ಅದ್ರಲ್ಲಿ ನೀನ್ ನನ್ನ ಅತ್ತೆ ಅಂತ ಕರೆಯೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಪ್ಪಣ್ಣವರು ಸಹ. ಅದನ್ನ ನೋಡಿ ಮಾಯಾಗೆ ತುಂಬಾ ಶಾಕ್ ಆಗಿರುತ್ತೆ. ಆಗ ಕಾವ್ಯ ನೋಡಿ ಅಲ್ಲಿ ಸುಮ್ನೆ ಮೌನವಾಗಿ ನಿಂತಿರ್ತಾಳೆ. ಗೊತ್ತಾಯ್ತಾ ಹೇಗಿದ್ದಾರೆ ಅಂತ ಸ್ವಪ್ನ ಹೇಳ್ತಾ ಇದ್ನ ನೋಡಿ ಅವಳು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ. ಇನ್ನ ನೈಟ್ ಆಗುತ್ತೆ. ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಮಲ್ಕೊಳ್ಳೋದಿಕ್ಕೆ ಅಂತ ಹೊರಟಿರ್ತಾರೆ. ಆಗ ಇಲ್ಲಿರೋರು ಎಲ್ಲರೂ ತಪ್ಪು ಮಾಡ್ತಾ ಇದ್ರು, ಅವ್ರವ್ರ ಪಾಡಿಗೆ ಅವ್ರವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಜೀವನ. ಅದೇ ನಾನು ಯಾವ್ದೋ ಒಂದು ಸಣ್ಣ ತಪ್ಪು ಮಾಡಿದ್ಕೆ ಎಷ್ಟು ರಂಪ ರಾಮಾಯಣ ಮಾಡಿದ್ರು. ಅಲ್ಲ ಏನು ಒಳಗೊಳಗೆ ಗುಣ್ಕೊಂತ ಇದ್ಯಾ? ಹಾ ಇನ್ನೇನು, ಅಲ್ಲ ನಿಮ್ಮಣ್ಣ ಮಾಡಿರೋ ತಪ್ಪಿಗೆ ಕಾವ್ಯ ಯಾಕಿನ್ನೂ ಈ ಮನೇಲಿ ಇರ್ಬೇಕು? ಅವ್ರ ತವ್ರ ಮನೆ ಕಳಿಸ್ಬೇಕಲ್ವಾ? ಈಗ ಹೇಗಿದ್ರು ಆ ಮಗುಗೆ ತಾಯಿ ಮಾಯಾ ಬಂದಿದ್ದಾಳೆ, ಅವಳಿಗೆ ತಾನೇ ಈ ಮನೇಲಿ ಹಕ್ಕಿ ಇರುತ್ತೆ, ಮತ್ತೆ ಅವ್ರ ರೂಮ್ ಒಳಗೆ ಇರೋ ಅಧಿಕಾರ ಇರುತ್ತೆ. ಏನ್ ಮಾತಾಡ್ತಾ ಇದ್ಯಾ? ನಿನಗ್ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ? ನಿನ್ಗೆ ಮದ್ವೆ ಆಗಿದೆ ನಮ್ಮ ಅತ್ಗೆ ಕಡೆಯಿಂದ, ಅದು ಜ್ಞಾಪನಕ್ಕೆ ಇದ್ಯಾ ಇಲ್ವಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಹೌದು, ಎಲ್ಲ ನನಗೆ ಗೊತ್ತಿದೆ. ಯಾವಾಗೂ ನೀನು ಅತ್ಗೆ ಅತ್ಗೆ ಅಂತ ಜಪ ಮಾಡ್ತಿದ್ರೆ ಇನ್ನೇನು ನಿನ್ನ ಹೇಗ್ ಬಗ್ಸಿ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಅವ್ರಿಗೆ ಗೊತ್ತಿದ್ದು ಹಿಂಗ್ ಮಾಡಿದ್ದಾರೆ. ನಿನಗೇನು ಗೊತ್ತಿಲ್ದಿರ ಮಾತಾಡೋದ್ ಸರಿ ಇರಲ್ಲ ಅನಾಮಿಕಾ ಅಂತ ಹೇಳ್ತಾ ಇದ್ದಂಗೆ, ಹೌದೌದು ನನಗೇನು ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ, ಎಲ್ಲಾನು ಗೊತ್ತಿದೆ ಅಂತ ಅವರಿಬ್ರು ಮಧ್ಯೆ ವಿವಾದಗಳು ನಡೀತಾ ಇರುತ್ತೆ. ಈಗ ಅಪ್ಪು ಮತ್ತೆ ಕಾವ್ಯ ಇಬ್ರು ಹೊರಟಿದ್ದಾರೆ. ನಿಜವಾಗ್ಲೂ ಮಾಯನ್ನ ಕಂಡು ಹಿಡ್ದಿ ಕರ್ಕೊಂಡ್ ಬರೋದಿಕ್ಕೆ ಅವ್ರು ಅನ್ಕೊಂಡಂಗೆ ಆ ಮಾಯನ್ನ ಕರ್ಕೊಂಡ್ ಬರ್ತಾರ. ಈ ಕಡೆ ನೋಡಿದ್ರೆ ಅಪರ್ಣ ನಿರ್ಧಾರ ಮಾಡ್ಕೊಂಡಿರೋ ಹಾಗೆ ನಾಳೆ ಪುರೋಹಿತರನ್ನ ಕರ್ಸಿ ಮದ್ವೆಗೆ ಮುಹೂರ್ತನ ಫಿಕ್ಸ್ ಮಾಡಿಸಿ ಮದ್ವೆ ಮಾಡಿಸ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.